ಅಥಣಿ ತಾಲೂಕಿನ ಶಿವಯೋಗಿ ನಗರದ ಮೂಲಕ ಹಾದುಹೋಗುವ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಅತಿ ವೇಗವಾಗಿ ಸಂಚರಿಸುತ್ತಿವೆ. ಇದೇ ರಸ್ತೆಯ ಪಕ್ಕದಲ್ಲಿರುವ ಮೋಟಗಿ ತೋಟ ಶಾಲೆಗೆ ನೂರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಆಗಮಿಸುತ್ತಾರೆ. ಆದರೆ ಶಾಲೆಯ ಸಮೀಪವೇ ವೇಗ ನಿಯಂತ್ರಕ ಇಲ್ಲದಿರುವುದರಿಂದ ಅಪಘಾತದ ಆತಂಕ ಎದುರಾಗಿದೆ. ಈಗಾಗಲೇ ಹಲವರು ಅಪಘಾತಕ್ಕೀಡಾಗಿ ಗಾಯಗೊಂಡಿರುವ ಆರೋಪವೂ ಕೇಳಿಬಂದಿದೆ. ಹೀಗಾಗಿ ಶಾಲಾ ಮಕ್ಕಳ ಹಾಗೂ ಸಾರ್ವಜನಿಕರ ಸುರಕ್ಷತೆಗಾಗಿ ತಕ್ಷಣವೇ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು ಎಂಬುದು ನಿವಾಸಿಗಳ ಒತ್ತಾಯ. ಇಷ್ಟೇ ಅಲ್ಲ, ಮೋಟಗಿ ತೋಟ ಶಾಲೆಯನ್ನು 9 ಮತ್ತು 10ನೇ ತರಗತಿವರೆಗೆ ಮೇಲ್ದರ್ಜೆಗೇರಿಸಬೇಕು ಎಂಬ ಬೇಡಿಕೆಯೂ ಕೇಳಿಬಂದಿದೆ. ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ, ದೂರದ ಶಾಲೆಗಳಿಗೆ ತೆರಳುವ ಅನಿವಾರ್ಯತೆ ತಪ್ಪಿಸಲು ಸ್ಥಳೀಯವಾಗಿಯೇ ಪ್ರೌಢಶಿಕ್ಷಣದ ವ್ಯವಸ್ಥೆ ಕಲ್ಪಿಸಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಇನ್ನು ಶಿವಯೋಗಿ ನಗರದ ಮತ್ತೊಂದು ಪ್ರಮುಖ ಸಮಸ್ಯೆ ನೈರ್ಮಲ್ಯ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯ ಮೇಲೆಯೇ ಹರಿಯುತ್ತಿದೆ. ಒಂದು ಬದಿಯಲ್ಲಿ ಮಾತ್ರ ಗಟರ್ ನಿರ್ಮಿಸಿರುವುದರಿಂದ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ. ರಸ್ತೆಯ ಮೇಲೆ ನೀರು ನಿಂತು ದುರ್ನಾತ ಬೀರುತ್ತಿದ್ದು, ಸಾಂಕ್ರಾಮಿಕ ರೋಗಗಳ ಭೀತಿಯೂ ಎದುರಾಗಿದೆ. ಅದರ ಜೊತೆಗೆ ಬಡಾವಣೆಯ ಹಲವು ಕಡೆ ಬೀದಿ ದೀಪಗಳ ಕೊರತೆಯಿಂದ ರಾತ್ರಿ ವೇಳೆ ಸಾರ್ವಜನಿಕರು, ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ಸ್ಥಳೀಯ ನಿವಾಸಿಗಳಾದ ಮೈಬೂಬ್ ಭಗವಾನ್ ಹಾಗೂ ಇರ್ಷಾದ್ ಮುಕ್ಕೇರಿ ಅವರು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು, ಮೋಟಗಿ ತೋಟ ಶಾಲೆಯಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಆರಂಭಿಸಬೇಕು, ಎರಡೂ ಬದಿಗಳಲ್ಲಿ ಶಾಶ್ವತ ಚರಂಡಿ ನಿರ್ಮಿಸಬೇಕು ಹಾಗೂ ಎಲ್ಲಾ ಕಡೆ ಬೀದಿ ದೀಪ ಅಳವಡಿಸಬೇಕು ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಜನಧ್ವನಿ ನ್ಯೂಸ್ನ ಪ್ರಶ್ನೆ ಒಂದೇ. ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಶಿಕ್ಷಣ ಇಲಾಖೆ, ರಾಜ್ಯ ಸರ್ಕಾರ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಶಿವಯೋಗಿ ನಗರದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುತ್ತಾರಾ? ಅಥವಾ ಜನರ ಸಮಸ್ಯೆಗಳಿಗೆ ಕೇವಲ ಭರವಸೆಯೇ ಮುಂದುವರಿಯುತ್ತದೆಯಾ? ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ವರದಿ: ಮಹೇಶ್ ಶರ್ಮಾ, ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರಿಗಾಗಿ. ಸರ್, ಇಲ್ಲಿ ಏನು ನಡೆದಿದ್ರಿ? ಈಗ ಏನಾಗ್ಲತ್ತೈತ್ರಿ ನಿಮ್ಮ ಸಮಸ್ಯೆ? ಹಾಂ ರೀ, ಇಲ್ಲ ಬಿಜಾಪುರ ರೋಡ್ ಅಥಣಿ ಟು ಬಿಜಾಪುರ ಹೈವೇ ಐತ್ರಲ್ಲ ಇದು. ಹಾಂ ರೀ, ಇದು ಹೈವೇದಿಂದ ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾರೆ. ಆ ಕಡೆಯಿಂದ ಹಾಂ ರೀ, ಆ ಕಡೆದಿಂದ ಗಾಡಿ ಸ್ಪೀಡ್ದಿಂದ ಬರೋ ಕಾರಣ ಇಲ್ಲಿ ಒಂದು ಟರ್ನ್ ಐತ್ರಿ, ಟರ್ನ್ ಪಾಯಿಂಟ್ ಐತ್ರಿ. ಹಾಂ ರೀ, ಈ ರೋಡ್ ಈ ಕಡೆ ನಮ್ಮ ಶಿವಯೋಗಿ ನಗರಕ್ಕೆ ಹೋಗೈತ್ರಿ ಸರ್. ಹಾಂ ರೀ, ಮತ್ತು ರೀ ಇಲ್ಲಿ ರೋಡ್ ಬ್ರೇಕ್ ಆಗಿತ್ತು ಸರ್. ಹಾಂ ರೀ, ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾವ್ರಿ. ಇಲ್ಲಿ ಟರ್ನ್ ಮಾಡೋದ್ರಾಗ ಏನೈತಿ, ಟರ್ನ್ ಇದ್ದಿಂದ ಒಂದು 2-3 ಆಕ್ಸಿಡೆಂಟ್ ಆಗ್ಯಾವ ರೀ. ಹಾಂ ರೀ, ಸ್ವಂತ ನನ್ನ ಮಗಳದ ಆಕ್ಸಿಡೆಂಟ್ ಆಗಿತ್ತು ರೀ. ಹಾಂ ರೀ, ಸರ ಒಂದು 15-20 ದಿವಸ ಅಡ್ಮಿಟ್ ಐತೇನ್ರಿ ಮಿಗಲ್ದಾಗ. ಮತ್ತು ಇಲ್ಲಿ ಬಣ್ಣಗಳು ವಿಡಿಯೋ ಮಾಡೋ ಕಾರಣ ಏನ್ರಿ ಸರ್, ಹಾಂ, ಇದರದ ಈ ರೋಡ್ ಅವ್ರ ಕಡೆ ಲಕ್ಷ ಕೊಡ್ಬೇಕು ರೀ. ರೋಡ್ ಬ್ರೇಕ್ ಒಂದು ಇಲ್ಲೊಂದ್ರಿ ಅಲ್ಲೊಂದ್ರಿ ಸಾಲಿ ಮುಂದೆ ಒಂದ್ರಿ. ಅಂದ್ರೆ ಸಾಲಿ ಹುಡುಗರು ಸಾಲಿ ಬಿಟ್ಟು ರೋಡ್ನಾಗ ಬರ್ತಾರೆ. ಹಾಂ ರೀ, ಎಕ್ದಮ್ ಸ್ಪೀಡ್ ಬರ್ತಿರ್ತಾವ ಗಾಡಿಗಳು ರೀ. ಅವು ಹಂಗಾಗಿ ಆಕ್ಸಿಡೆಂಟ್ ಆಗ್ಲತ್ತಾರ ಸರ್. ಅದ್ರ ಸಂಬಂಧ ರೋಡ್ ಬ್ರೇಕ್ ಹತ್ರ ಮಾಡ್ಬೇಕ್ರಿ. ಮತ್ತು ಶಿವಯೋಗಿ ನಗರ ಹೋಗ್ಲಾಕ ಒಂದು ಹಾದಿ ಬೇಕ್ರಿ. ಇದು CC ರೋಡ್ ಮಾಡ್ಬೇಕ್ರಿ. ಈಗ ನೋಡ್ರಿ ಎಲ್ಲ ಸರ್, ಎಲ್ಲ ಕಿಸಿಂದ ಎಲ್ಲ ಪ್ಲಸ್ ಆಗಿತ್ತು ಪೂರ. ಈಗ ಸ್ವಚ್ಛತೆ ಮಾಡಂತ ಹೇಳ್ತಾರೆ. ಎಲ್ಲ ಸ್ವಲ್ಪ ಎಲ್ಲ ರೋಡ್ ಎಲ್ಲ ಪಾಸ್ ಮಾಡ್ರ. ಮತ್ತು ನೀರೆಲ್ಲ ಗಟಾರ್ ನೀರೆಲ್ಲ ರೋಡ್ ಮ್ಯಾಗ ಬರ್ತಾರೆ. ಗಟ್ರದಾಗ ಬರಂಗಿಲ್ಲನ್ರಿ ನೀರದು? ಗಟಾರ್ ಒಂದು ಸೈಡ್ ಮಾಡ್ಯಾರ್ರಿ, ಒಂದು ಸೈಡ್ ಮಾಡಿಲ್ರಿ ಸರ್. ಮತ್ತು ಗಟಾರ್ ದೊಡ್ಡ ಗಟಾರ್ ತಂದು ಜೋಡ್ಸಾರ. ಒಂದು ಗಟಾರ ನಿಂತು ಒಂದು ಸೈಡ್ ಗಟಾರ್ ಆಗಿಲ್ರಿ. ಅವು ನೀರು ಏನೈತೆ ರೋಡ್ ಮ್ಯಾಗ ಬರ್ತಾರೆ. ಅದ್ರ ಸಂಬಂಧ ಏನೈತ್ರಿ, ಜರ ರೋಡ್ ಬಗ್ಗೆ ಮತ್ತು ಶಿವಯೋಗಿ ನಗರದ ಬಗ್ಗೆ ಮತ್ತು ರೋಡ್ ಬ್ರೇಕ್ ಬಗ್ಗೆ ಜರ ಶಿವಯೋಗಿ ನಗರ ಕಡೆ ಜರ ಲಕ್ಷ ಕೊಟ್ಟರೆ ಅಂದ್ರೆ ಭಾಳ ಚಲೋ ಆಗೈತೆ ಸರ್. ನೀವು ಪಂಚಾಯತಿ ಅವ್ರಿಗೆ ಅದು ಯಾರಿಗೆ ಹೇಳಿಲ್ಲನ್ರಿ? ಪಂಚಾಯತ್ರವ್ರಿಗೆ ಹೇಳಿದ್ರು ಸರ, ನೋಟಿಸ್ ಕೊಟ್ಟಾರ ಇವ್ರ. ಮತ್ತು ಅದ್ರ ಸಂಬಂಧ ಏನೈತಿ, ಅವ್ರು ಒಟ್ಟಾಗಿ ಲಕ್ಷ ಕೊಟ್ಟಿಲ್ರಿ. ಜರ ಆದಷ್ಟು ಬೇಗ ನೀವು ರೋಡ್ ಬ್ರೇಕ್ ಮಾಡ್ರೆ ಭಾಳ ಚಲೋ ಆಗುತ್ತೆ.